ಪ್ರಾದೇಶಿಕ ಸಾರಿಗೆ ಕಚೇರಿ ರಾಮನಗರ ಇವರ ವತಿಯಿಂದ ಕನಕಪುರದ KNS ಡ್ರೈವಿಂಗ್ ಶಾಲೆಯ ಸಹಯೋಗದಲ್ಲಿ ಮದರ್ ತೆರೇಸಾ ಗ್ರೂಪ್ ಆಫ್ ಸ್ಕೂಲ್ಸ್ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಶ್ರೀ ಟಿ.ಎ. ಸತೀಶ್ ಬಾಬು ಹಾಗೂ ಕುಮಾರಸ್ವಾಮಿ, ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್. ನನ್ನ ಪ್ರಿಯ ಸ್ನೇಹಿತರೆ, ಇಂದು ನಾವು ನಿಮ್ಮ ಮುಂದೆ ಒಂದು ಅತ್ಯಂತ ಗಂಭೀರ ಹಾಗೂ ಮಹತ್ವದ ಸಾಮಾಜಿಕ ಸಮಸ್ಯೆಯನ್ನು ನಾಟಕದ ಮೂಲಕ ಮಂಡಿಸಲು ಬಂದಿದ್ದೇವೆ. ಅಪ್ರಾಪ್ತ ವಯಸ್ಸಿನಲ್ಲಿ ವಾಹನ ಚಾಲನೆ ಮಾಡುವುದು ಕಾನೂನು ವಿರೋಧ ಮಾತ್ರವಲ್ಲ, ಪ್ರಾಣ ಅಪಾಯಕ್ಕೂ ಕಾರಣವಾಗುವ ದೊಡ್ಡ ಅಪರಾಧ. ಒಂದು ಕ್ಷಣದ ಉತ್ಸಾಹ, ಸ್ನೇಹಿತರ ಪ್ರೇರಣೆ ಅಥವಾ ಮನೆಯವರ ನಿರ್ಲಕ್ಷ್ಯ ಹೀಗೆ ಅಮೂಲ್ಯ ಜೀವನಗಳನ್ನು ಅಪಾಯಕ್ಕೆ ದೂಡುತ್ತದೆ ಎಂಬುದನ್ನು ಈ ನಾಟಕದಲ್ಲಿ ನೋಡಲಿದ್ದೇವೆ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಸಮಾಜಕ್ಕೆ ನೀಡುವ ಎಚ್ಚರಿಕೆಯ ಸಂದೇಶ. ಹಾಗಾದರೆ ಅಪ್ರಾಪ್ತ ಚಾಲನೆ ಅಪಾಯದ ಆರಂಭ ಎಂಬ ನಮ್ಮ ನಾಟಕವನ್ನು ಆರಂಭಿಸೋಣ. ಸುಧಾ 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 ಬಂದೇ ರೀ. ಏನ್ರಿ ಇಷ್ಟು ಸಂತೋಷವಾಗಿದ್ದೀರಾ? ಅಷ್ಟೊತ್ತಿಂದ ಕೇಳಿಸ್ತಾ ಇದ್ದೀನಿ, ಕೂಗಿಲ್ವಾ? ಕೇಳಿಸಿಲ್ವಾ? ಹೇಳು. ಏನ್ರಿ ಇದು? ಬಾ ಹೇಳ್ತೀನಿ. ಡ್ಯಾಡ್, ನಾನು SSLC ಪಾಸ್ ಆಗ್ಬಿಟ್ಟೆ. ನನ್ಗೆ ಗೊತ್ತಿತ್ತು ನೀನು ಪಾಸ್ ಆಯ್ತೀಯ ಅಂತ. ನೀನು ಯಾರ ಮಗ? ನನ್ನ ಮಗ ನೀನು. ಈ ಸಂತೋಷವಾಗಿ ವಿಷಯ ಇದ್ರೆ ಸಿಹಿ ತಿನ್ನ ತಗೋ. ಬಾಯ್ಲಿ ಮಗ, ಕಣ್ಮುಚ್ಚು. ಯಾಕಪ್ಪ? ಹೇಳ್ತೀನಿ, ಕಣ್ಮುಚ್ಚು. ಕೈ ಚಾಚು. ಅಪ್ಪ, ಏನಿದು? ನಿನಗೋಸ್ಕರ ಹೊಸ ಬೈಕ್ ತಂದಿದ್ದೀನಿ. 400cc, ಗಂಟೆಗೆ 200 ಕಿಲೋಮೀಟ್ರ್ ಹೋಗುತ್ತೆ. ಥ್ಯಾಂಕ್ ಅಪ್ಪ. ಎಂಜಾಯ್. ಯಾಕೆ ಸುಧಾ ಇಷ್ಟು ಬೇಜಾರಲ್ಲಿದ್ಯಾ? ಅವನೇನು ಚಿಕ್ಕ ಹುಡುಗ, ಅವ್ನಿಗೆ ಯಾಕೆ ಹೀಗೆ ಬೈಕ್ ಓಡಿಸಿದ್ದೀರಾ? ಅವನಾದರೆ ಈಗ ಟೀನೇಜರು. ನಾನು ಅವನ ವಯಸ್ಸಲ್ಲಿದ್ದಾಗ ಒಂದು ತುಳಿಯೋಕ್ಕೆ ಸೈಕಲ್ ಕೂಡ ಇರಲಿಲ್ಲ. ಅವನ ಖುಷಿನೇ ನನ್ನ ಖುಷಿ. ಆದರೂ ಇಷ್ಟು ದೊಡ್ಡ ಬೈಕಾ? ಏನಾಗದ. ಸಿದ್ಧಾರ್ಥ್, ಯಾರದು? ನೀವಾ? ಬನ್ನಿ ಕುತ್ಕೊಳ್ಳಿ. ಏನ್ರಿ ಕುತ್ಕೊಳ್ಳೋದು? ನಿಮ್ಮ ಮಗ ನಮ್ಮ ಕಾರ್ ಗುದ್ದೋಗಿದ್ದಾನೆ. ಅಷ್ಟು ಚಿಕ್ಕ ಹುಡುಗಂಗೆ ಅಷ್ಟು ದೊಡ್ಡ ಬೈಕಾ? ಅಷ್ಟು ದೊಡ್ಡ ಬೈಕ್ ಕೊಡಿಸಿರೋ ಮಹಾನುಭಾವ ಯಾರು ಅಂತ ತಿಳ್ಕೊಳಕ್ ಬಂದೆ. ಸ್ವಲ್ಪ ಮಾತಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡಿ. ನಾನೇ ಕೊಡಿಸಿರೋದು. ನನ್ನ ದುಡ್ಡು, ನನ್ನ ಬೈಕು, ನಾನು ನನ್ನ ಮಗನ ಕೊಡಿಸ್ತೀನಿ. ನಿಮ್ಗೇನಾದ್ರು ಪ್ರಾಬ್ಲಮ್ಮಾ? ನಮಗೇನು ಪ್ರಾಬ್ಲಮ್ ಇಲ್ಲ. ಆ ಗಾಡಿ ಜಾಗದಲ್ಲಿ ಯಾರು ಮನುಷ್ಯ ಇದ್ದಿದ್ರೆ ಏನ್ರಿ ಮಾಡ್ತಿದ್ರಿ? ಅದೆಲ್ಲ ಬಿಡಿ. ನಿಮ್ಮ ಕಾರ್ ರೆಡಿ ಮಾಡ್ಸೋಕ್ಕೆ ಎಷ್ಟು ದುಡ್ಡು ಬೇಕು ಹೇಳಿ, ತಂದು ಬಿಸಾಕ್ತೀನಿ. ನಾನೇನೋ ಮಾತಾಡ್ತಿದ್ರೆ ನೀವೇನೋ ಮಾತಾಡ್ತಿದ್ರಿ ಅಲ್ಲ. ನಿಮ್ಗೆ ಇವಾಗ ಅರ್ಥ ಆಗಲ್ಲ. ನಿಮ್ಮ ಮನೆಯವ್ರಿಗೇನೆ ಯಾವತ್ತಾದ್ರೂ ಈ ಥರ ಆದರೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಮಗಂಗೆ ನೀವೇ ತಿದ್ದಿ ಬುದ್ಧಿ ಹೇಳೋ ಬದಲು ನೀವೇ ಅನ್ನೋ ತಪ್ಪಾರಿಗೆ ಕಳ್ತಿದ್ದೀರಾ. ನಿಮ್ಮಂಥವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಕೊಡಿ. ಹಲೋ, ಎಲ್ಲೋ ಇದೆಯಾ? ಆಕ್ಸಿಡೆಂಟ್ ಆಯ್ತಂತೆ, ಏನಾದರೂ ಗಾಯ ಆಗಿದೆಯಾ? ಹಲೋ ಹಲೋ. ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ನಿಗೇನು ಆಗಿರಲ್ಲ. ಆಯ್ತು, ನಾನು ತರಕಾರಿ ತಗೊಂಬರಕ್ಕೆ ಮಾರ್ಕೆಟ್ ಹೋಗ್ತೀನಿ. ಸರಿ ಆಯಿತು, ಹೋಗ್ಬಾ. ಹಲೋ ಹಲೋ, ಎಲ್ಲಿದ್ಯೆ? ಬೇಗ ಬಾರೆ. ಮಗ ಬೇರೆ ಗಾಡಿ ಎತ್ಕೊಂಡು ಎಲ್ಲ ದೂರ ಹೋಗಿದ್ದಾನಂತೆ. ನೀನು ಬೇರೆ ಮಾರ್ಕೆಟ್ಗೆ ಹೋಗಿದ್ಯಾ. ನನ್ನ ಒಬ್ಬನಿಗೆ ಬೋರ್ ಆಯ್ತೈತೆ, ಬೇಗ ಬನ್ನಿ. ಬಂದೆ. ಸಿದ್ಧಾರ್ಥ್ ಅವರ ಮಗ ರ್ಯಾಶ್ ಡ್ರೈವಿಂಗ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ದಾನೆ. ನಂತರ ಅವನು ಮನೆಗೆ ಗಾಬರಿಯಿಂದ ಓಡಿ ಬರುತ್ತಾನೆ. ಹರಿದಾಸ್, ಏನಾಯ್ತು ಮೊನ್ನೆ? ಅಪ್ಪ, ಆಕ್ಸಿಡೆಂಟ್ ಅಪ್ಪ. ಆಕ್ಸಿಡೆಂಟಾ? ಯಾರಿಗೆ? ಏನಾಯ್ತು? ಎಲ್ಲಿ? ಅಪ್ಪ, ಏನು ಗೊತ್ತಿಲ್ಲ ಅಪ್ಪ. ಓವರ್ ಸ್ಪೀಡಲ್ಲಿ ಯಾರಿಗೂ ಗುದ್ಬಿಟ್ಟೆ ಅಪ್ಪ. ಅವ್ರು ಸತ್ತಿದಾರೋ ಬದುಕಿದಾರೋ ಏನು ನೋಡಿಲ್ಲಪ್ಪ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ, ಎಲ್ಲ ನೋಡ್ಕೋತೀನಿ. ನೀನು ಫ್ರೆಶ್ ಅಪ್ ಆಗ್ಬಾ.
ಹಲೋ ಎಲ್ಲಿದೆಯಾ ಬೇಗ ಬಾರೆ. ಹಲೋ ಸರ್, ಇನ್ಸ್ಪೆಕ್ಟರ್ ಶ್ವೇತಾ ಮಾತಾಡ್ತಾ ಇರೋದು. ಇನ್ಸ್ಪೆಕ್ಟರಾ? ಏನಾಯ್ತು ಅವ್ರಿಗೆ? ಇಲ್ಲೊಬ್ರು ಹೆಂಗ್ಸಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ನನ್ನ ಹೆಂಡತಿ ಮೇಡಮ್. ಎಲ್ಲಿ ಏನಾಗಿದೆ ಅವ್ರಿಗೆ? ರೂರಲ್ ಕಾಲೇಜ್ ಎದುರುಗಡೆ ಆಕ್ಸಿಡೆಂಟ್ ಆಗಿದೆ, ಸ್ಪಾಟಿಗೆ ಬನ್ನಿ. ಸುಧಾ ಏನಾಯ್ತೆ? ಎದ್ದೇಳೆ ಸುಧಾ, ಎದ್ದೇಳೆ, ಮಾತಾಡೆ. ಯಾರು ಮೇಡಮ್ ಈ ಆಕ್ಸಿಡೆಂಟ್ ಮಾಡಿರೋದು? ನೋಡ್ರಿ, ಇದೇ ಗಾಡಿ ಕಣ್ರಿ ಆಕ್ಸಿಡೆಂಟ್ ಮಾಡಿದ್ದು. ಈ ಬೈಕಾ? ಇದು ನಂದೇ ಮೇಡಮ್. ಯಾರು ಈ ಗಾಡಿ ಓಡಿಸ್ತಾ ಇದ್ದಿದ್ದು? ನನ್ನ ಮಗ ಮೇಡಮ್. ನಿಮ್ಮ ಮಗಂಗೆ ವಯಸ್ಸೆಷ್ಟು? 16 ವರ್ಷ ಮೇಡಮ್. ತಲೆಯಲ್ಲಿ ಬುದ್ಧಿಗಿದ್ದು ಇದೆಯೇನ್ರಿ? 16 ವರ್ಷಕ್ಕೆ ಯಾರಾದರೂ ಗಾಡಿ ಕೊಡ್ತಾರೇನ್ರಿ? ಅದು ಮೇಡಮ್ SSLCಲಿ ಫಸ್ಟ್ ರ್ಯಾಂಕ್ ಬಂದು ಪಾಸ್ ಆಗಿದೆ ಮೇಡಮ್. ಅವನಿಗೆ ಗಿಫ್ಟಾಗಿ ಕೊಟ್ಬಿಟ್ಟೆ ಮೇಡಮ್. ನೋಡ್ರಿ, ನಿಮ್ಮ ಮಗ 16 ವರ್ಷದ ಮೈನರ್. ಈಗ ಅವ್ನಿಗೆ ಯಾವುದೇ ಪನಿಷ್ಮೆಂಟ್ ಸಿಗಲ್ಲ. ಗಾಡಿ ಕೊಡ್ಸಿರೋದು ಇಲ್ಲ ಗಾಡಿ ಮಾಲೀಕಂಗೆ ಪನಿಷ್ಮೆಂಟ್ ಆಗೋದು. ನೀವು ಎಲ್ಲ ಸಂಪೂರ್ಣ ಹೊಣೆ ನೀವೇ ಹೊತ್ಕೋತೀರಾ. APC ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ನೀವು ಬನ್ನಿ ಸ್ಟೇಷನ್ಗೆ. ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ವಾಹನ ಚಾಲನೆ ಮಾಡುವುದು ಕಾನೂನು ವಿರೋಧಿ ಹಾಗೂ ಅಪಾಯಕಾರಿ. ಅದರ ದೈಹಿಕ ಮಾನಸಿಕ ಪರಿಪಕ್ವತೆ ಪೂರ್ಣವಾಗಲಿದ್ದ ಕಾರಣ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಒಂದು ಸಣ್ಣ ತಪ್ಪು ಜೀವಕ್ಕೆ ಅಪಾಯವಾಗಬಹುದು, ಕುಟುಂಬಕ್ಕೆ ದುಃಖ ತರುತ್ತದೆ. ಪೋಷಕರು ಮಕ್ಕಳಿಗೆ ವಾಹನ ನೀಡದೆ ಕಾನೂನು ಪಾಲನೆಯ ಮಹತ್ವವನ್ನು ತಿಳಿಸಬೇಕು. ಶಾಲೆಗಳು ಹಾಗೂ ಸಮಾಜ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಈ ವಿಷಯವನ್ನು ಗಂಭೀರವಾಗಿ ಬೋಧಿಸಬೇಕು. ಸುರಕ್ಷಿತ ಭವಿಷ್ಯಕ್ಕಾಗಿ ನಿಯಮಗಳನ್ನು ಪಾಲಿಸಿ ಈ ವರ್ಷ ತುಂಬುವವರ ವಾಹನ ಚಾಲನೆ ಮಾಡುವುದು ಎಂಬ ಜಾಗೃತಿ ಎಲ್ಲರಲ್ಲೂ ಮೂಡಬೇಕು. ಮಕ್ಕಳ ಕೈಗೆ ಸ್ಟೇರಿಂಗ್ ಅಲ್ಲ, ಪುಸ್ತಕ ಕೊಡು. ತಂದೆ ತಾಯಿಗಳೇ ಎಚ್ಚರ, ಮಕ್ಕಳ ಜೀವ ನಿಮ್ಮ ಹೊಣೆ. ಒಂದು ತಪ್ಪು ಅವಕಾಶ, ಒಂದು ದೊಡ್ಡ ದುರಂತ. ಮಕ್ಕಳನ್ನು ಅಪಾಯಕ್ಕೆ ತಳ್ಳಬೇಡಿ. ವಾಹನದ ಕೀ ಕೊಡುವುದನ್ನು ನಿಲ್ಲಿಸಿ. ಧನ್ಯವಾದಗಳು.